ನಮಸ್ತೆ, ನೀವೆಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವು ಚೆನ್ನಾಗಿದ್ದೀರಿ. ಇವತ್ತು ನಾವು ಧನುಷ್ ತೀರ್ಥ, ವೈಷ್ಣವಿ ದುರ್ಗಾ ದೇವಸ್ಥಾನ ಹಾಗೂ ಅರ್ಬಿ ಫಾಲ್ಸ್ಗೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ನಾವು ಧನುಷ್ ತೀರ್ಥಕ್ಕೆ ತಲುಪಿದ್ವಿ. ಬನ್ನಿ, ನಾವಿವತ್ತು ಧನುಷ್ ತೀರ್ಥ ನೋಡಲಿಕ್ಕೆ ಹೋಗುವ. ಇದೊಂದು ಬೃಹದಾಕಾರದ ಒಂದೇ ಬಂಡೆ, ಸುತ್ತಲೂ ಹಚ್ಚ ಹಸಿರು. ಬಂಡೆಯ ಮೇಲ್ಭಾಗದಲ್ಲಿರುವುದೇ ಧನುಷ್ ತೀರ್ಥ. ಅದನ್ನು ನೋಡಬೇಕಾದರೆ 98 ಮೆಟ್ಟಿಲುಗಳನ್ನು ಹತ್ತಿ ಬರಬೇಕು. ಧನುಷ್ ತೀರ್ಥ ಎಲ್ಲಿದೆ ಎಂದು ನೋಡುವುದಾದರೆ, ಇದು ಉಡುಪಿ ಜಿಲ್ಲೆಯ ಕಾಪು ಎಂಬ ಊರಿನ ಸಮುದ್ರ ತೀರದ ಬಳಿ ಇರುವ ದೈವಿಕ ಜಲಮೂಲವಾಗಿದ್ದು ಪುರಾಣ ಪ್ರಸಿದ್ಧ ಸ್ಥಳವಾಗಿದೆ. ಸಮುದ್ರದ ಸಮೀಪವೇ ಈ ಸಿಹಿ ನೀರಿನ ತೀರ್ಥವಿದ್ದು ಭಕ್ತರು ಇದನ್ನು ಪವಿತ್ರ ತೀರ್ಥವೆಂದು ಭಾವಿಸಿ ಪೂಜೆ ಮಾಡುತ್ತಾರೆ. ಈ ಪುಣ್ಯ ಜಾಗವನ್ನು ನೋಡಿ ನಮಗಂತೂ ತುಂಬ ಖುಷಿಯಾಯಿತು. ಈ ಜಾಗ ತುಂಬ ಸ್ವಚ್ಛವಾಗಿದೆ. ನೀವು ಕೂಡ ಇಲ್ಲಿಗೆ ಬರುವುದಾದರೆ ಪ್ರಕೃತಿ ಮಾಲಿನ್ಯ ಮಾಡುವಂತಹ ಯಾವುದೇ ವಸ್ತುಗಳನ್ನು ಇಲ್ಲಿಗೆ ತರಬೇಡಿ. ಇಲ್ಲಿಂದ ಹೊರಟ ನಾವು ತಲುಪಿದ್ದು ಹೋಟೆಲ್ ವೃಂದಾವನ್ ನೆಸ್ಟ್ಗೆ. ಉಪಹಾರವನ್ನು ಸೇವಿಸಿ ನಮ್ಮ ಪ್ರಯಾಣ ವೈಷ್ಣವಿ ದುರ್ಗಾ ದೇವಸ್ಥಾನಕ್ಕೆ. ಅಮ್ಮನ ದರ್ಶನ ಪಡೆದಂತ ನಾವು ತಲುಪಿದ್ದು ನೆಕ್ಸ್ಟ್ ನಾವು ಅರ್ಬಿ ಫಾಲ್ಸ್ಗೆ ಹೋಗ್ತೀವಿ. ಆಯ್ತು, ಹೋಗುವ. ಅರ್ಬಿ ಫಾಲ್ಸ್ ಇದು ವೈಷ್ಣವಿ ದೇವಿ ದೇವಸ್ಥಾನದ ಹತ್ತಿರವೇ ಇರುವಂತಹ ಒಂದು ಪುಟ್ಟ ಜಲಪಾತ. ಪ್ರಕೃತಿಯ ಮಡಲಿನಲ್ಲಿ ಅಡಗಿರುವಂತಹ ಈ ಜಲಪಾತವು ಮಳೆಗಾಲದಲ್ಲಿ ಮಾತ್ರ ಜೀವಂತವಾಗಿದ್ದು ಇಲ್ಲಿನ ಸ್ಥಳೀಯರಿಗೆ ಹಾಗೂ ಪ್ರವಾಸಿಗರಿಗೆ ಅತ್ಯುತ್ತಮ ಪ್ರಕೃತಿ ಸೌಂದರ್ಯದ ಅನುಭವವನ್ನು ನೀಡುತ್ತದೆ. ಅರ್ಬಿ ಎಂದರೆ ತುಳುವಿನಲ್ಲಿ ದಟ್ಟ ಕಾಡು ಎಂಬ ಅರ್ಥವಿದೆ.
ಇದು ಶಾಶ್ವತ ಜಲಪಾತ ಅಲ್ಲ. ಜೂನಿಂದ ಸೆಪ್ಟೆಂಬರ್ವರೆಗೆ ಮಾತ್ರ ಇಲ್ಲಿ ನೀರು ಹರಿಯುವುದನ್ನು ಕಾಣಬಹುದಾಗಿದೆ. ಇಲ್ಲಿಂದ ಹೊರಟ ನಾವು ತಲುಪಿದ್ದು SS ರೆಸ್ಟೋರೆಂಟ್ಗೆ. ಊಟ ಮುಗಿಸಿದ ನಂತರ ಮನೆಗೆ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.